ಇವಾಗ ಅವ್ರ ತಾಯಿ ತಂದೆ ಏನು ಹೇಳ್ತಾರೆ ಅದು ಕೇಳಬಾರ್ದು. ಏನು ಅವ್ರ ಮಗಳು ಮದುವೆ ಮಾಡ್ಕೊಂಡಾಳಲ್ಲ ಅವಳಿಗೆ ಕೇಳಬೇಕು. ಅವಳಿಗೆ ಇಷ್ಟ ಇದ್ರೆ ಅವ್ರ ತಾಯಿ ತಂದೆ ಏನು ಅಂದರೆ ತಾಯಿ ತಂದೆ ಆಯಿತು, ಅವ್ರ ರೈಟ್ಸ್ ಇರತ್ತೆ. ಬಟ್ ಎಲ್ಲ ಅವ್ರದೇ ಕೈಯಲ್ಲಿ ಅಂತ ಇರಲ್ಲ ತಾನೆ. ಹುಡುಗಿ ಯಾರಿಗೆ ಇಷ್ಟಪಡ್ತಾಳೋ ಅವಳಿಗೆ ಮದುವೆ ಮಾಡ್ಕೋಬೇಕು. ಅದು ಹುಡುಗಿಗೆ ಕೇಳಬೇಕು. ಹುಡುಗಿಗೆ ಏನೋ ಫೋರ್ಸಾಗಿ ಮಾಡೋವ್ರೆ ಅಂತಂದರೆ ಏನೋ ಆ್ಯಕ್ಷನ್ ತಗೋಬೇಕು. ಇಲ್ಲ ಹುಡುಗಿಗೆ ಏನು ಪ್ರಾಬ್ಲಮ್ ಇಲ್ಲ, ಹುಡುಗಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತಂದರೆ ಮತ್ತೆ ಏನಕ್ಕೆ ಅದು ಎಲ್ಲ. ಗಾಯತ್ರಿ ಅವ್ರ ಮೇಲೆ ಆರೋಪ ಬಂದಿತ್ತು. ಅವರೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು, ನಾನು ಯಾವುದೇ ರೀತಿಯಾದಂಥ ಮೋಸಕ್ಕೆ ಒಳಗಾಗಿಲ್ಲ, ನಾನು ಮೆಂಟಲಿ ಕರೆಕ್ಟಾಗೇ ಇದ್ದೀನಿ, ಜೊತೆಗೆ ನಾನು ಇಷ್ಟಪಟ್ಟೆ ಇವರನ್ನು ಮದುವೆ ಆಗಿದ್ದೀನಿ ಅಂತಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಹೇಳೋದಾದರೆ ಅದೇ ಇವಾಗ ಅವಳಿಗೇನು ಪ್ರಾಬ್ಲಮ್ ಇಲ್ಲ ಅಂತಂದರೆ ಏನು ಅನ್ನೋಕ್ಕಾಗಲ್ಲ ತಾನೆ. ಇವಾಗ ಏನೋ ಇಲ್ಲ ಹುಡುಗಿಗೇನೋ ಹುಚ್ಚ ಮಾಡವ್ರೆ, ಇದು ಎಲ್ಲ ಮಾಡಿ ಏನೋ ಮದುವೆ ಮಾಡ್ಕೊಂಡವನು ಅಂತಂದರೆ ಅವನ ಮೇಲೆ ಆ್ಯಕ್ಷನ್ ತಗೋಬೇಕು. ಇವಾಗ ಹುಡುಗಿಗೆ ಏನೋ ಪ್ರಾಬ್ಲಮ್ ಇಲ್ಲ ಅಂದಮೇಲೆ ಆಯಿತು, ತಾಯಿ ತಂದೆ ರೈಟ್ಸ್ ಇರತ್ತೆ. ನನ್ನ ಹುಡುಗಿ ಹೇಳೆ ನನ್ನ ಹುಡುಗಿಗೆ ಈ ಥರ ಮಾಡವ್ರೆ ಅಂತಂದರೆ ಅವ್ರ ತಾಯಿ ತಂದೆ ಹೋಗಿ ಇದು ಮಾಡ್ತಾರ. ಬಟ್ ಹುಡುಗಿಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂದಮೇಲೆ ಏನು ಮಾಡೋಕ್ಕಾಗತ್ತೆ ಹೇಳಿ. ಅವಾಗ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಹಿಂದೂ ಪರ ಸಂಘಟನೆಗಳು ಹೇಳುವಂಥದ್ದು, ಇವರು ಏನು ಮುಗಳಪ್ಪ ಅನ್ನೋರು ಇದ್ದಾರೆ, ಕ್ವಾಜಾ ಅನ್ನೋರು, ಅವರು ಆ ಹುಡುಗಿಯ ಮೈಂಡ್ ವಾಶನ್ನು ಮಾಡಿದ್ದಾರೆ, ಹಾಗಾಗಿ ಇದೇ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತಂದು ಹೇಳ್ತಾ ಇರುವಂಥದ್ದು. ಅದ್ರ ಬಗ್ಗೆ ಹೇಳೋದಾದ್ರೆ ಅದೇ ಅವ್ರು ಎನ್ಕ್ವೈರಿ ಮಾಡಬೇಕು. ಹಂಗೇನಾದರೂ ತಪ್ಪಾಗಿದ್ರೆ ಆ ಮುಗಳಪ್ಪಗೆ ಇದು ಮಾಡಬೇಕು, ಏನಿದೆ ಶಿಕ್ಷೆ ಅದಕ್ಕೆ ಕೊಡಬೇಕು. ಇಲ್ಲ ಅವನು ಪಾಪ ಏನು ತಪ್ಪಿಲ್ಲ ಅಂತಂದರೆ ಅವನಿಗೆ ಏನು ಆಯ್ತು. ಸಂಘಟನೆ ಅವ್ರು ಮಾಡೋದು ನಮ್ಮ ಹಿಂದೂ ಜನಕ್ಕೋಸ್ಕರನೇ, ಅವ್ರದ್ದು ಏನು ತಪ್ಪಿಲ್ಲ. ಇವಾಗ ಏನು ಆಗ್ತಾ ಇದೆ, ನಮ್ಮದೇ ಹುಡುಗಿ ಅಂದರೆ ನಮ್ಮ ಹುಡುಗಿಗೆ ಏನು ಪ್ರಾಬ್ಲಮ್ ಆಗಬಾರ್ದು, ನಮ್ಮ ಜನ ಅಂತ ಅವರು ಏನಿದೆ ಅವ್ರದ್ದು ಏನು ತಪ್ಪಿಲ್ಲ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.